ಜಿ ಕೆ ಟುಡೆಯ ಕನ್ನಡ ವರ್ಷನ್ ಇದು 7/3/2026ರ ಕ್ವಿಜ್ ಕ್ವಶನ್ ಆಗಿದೆ. ಇದು ಕಪತಗುಡ್ಡ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಎ ಆಪ್ಷನ್ಸ್ ತಮಿಳುನಾಡು, ಬಿ ಕರ್ನಾಟಕ, ಸಿ ಒಡಿಶಾ, ಡಿ ಕೇರಳ. ಇದರ ಸರಿಯಾದ ಉತ್ತರ ಬಿ ಕರ್ನಾಟಕ ಅಂಥೇಳಿ. ಕಪತಗುಡ್ಡ ವೈಲ್ಡ್ ಸ್ಯಾಂಕ್ಚುರಿ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಸ್ಥಿರವಾಗಿದೆ. ಇದು ಮುಖ್ಯವಾಗಿ ಗದಗ ಡಿಸ್ಟಿಕ್ ಮತ್ತು ಕೊಪ್ಪ ಡಿಸ್ಟಿಕ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಕರ್ನಾಟಕ ಸರ್ಕಾರವು ಈ ಪ್ರದೇಶವನ್ನು 2024ರಲ್ಲಿ ವನ್ಯಜೀವಿ ಅಭಯಾರಣ್ಯವಾಗಿ ಘೋಷಣೆ ಮಾಡಿದೆ. ಈ ಪ್ರದೇಶವು ಪಶ್ಚಿಮ ಘಟ್ಟಗಳಂತೆ ಜೀವವೈವಿಧ್ಯತೆಯುಳ್ಳ ಅರಣ್ಯ ಪ್ರದೇಶವಾಗಿದ್ದು, ಇಲ್ಲಿ ಚಿರತೆ, ಕರಡಿ, ಜಿಂಕೆ, ನರಿ ಹಾಗೂ ಹಲವಾರು ಪಕ್ಷಿಗಳ ಜಾತಿಗಳು ಇಲ್ಲಿ ಕಂಡುಬರುತ್ತವೆ. 2024ರಲ್ಲಿ ಅಭಯಾರಣ್ಯವಾಗಿ ಘೋಷಿಸಿದರ ಪ್ರಮುಖ ಉದ್ದೇಶ ಅಂತಂದರೆ ಅರಣ್ಯ ಪರಿಸರ ಸಂರಕ್ಷಣೆಯನ್ನು ಮಾಡೋದು, ಜೀವ ವೈವಿಧ್ಯತೆಯ ರಕ್ಷಣೆಯನ್ನು ಮಾಡೋದು ಮತ್ತು ಅಪರೂಪದ ಪ್ರಾಣಿಗಳ ವಾಸಸ್ಥಳವನ್ನು ಉಳಿಸುವುದು ಆಗಿದೆ. ಹಾಗಾಗಿಬಿಟ್ಟು ಇದರ ಪ್ರಮುಖ ಗುರಿಯಾಗಿದೆ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಶಾಹೆದ್ ಡ್ರೋನ್ಗಳು ಯಾವ ದೇಶವು ಅಭಿವೃದ್ಧಿಪಡಿಸಿದ ಮಾನವರಹಿತ ವೈಮಾನಿಕ ವಾಹನಗಳಾಗಿದ್ದಾವೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಎ ಉತ್ತರ ಇರಾನ್, ಬಿ ಇಸ್ರೇಲ್, ಸಿ ರಷ್ಯಾ, ಡಿ ಭಾರತ ಅಂಥೇಳಿ. ಇದರ ಸರಿಯಾಗಿರ್ತಕ್ಕಂತಹ ಉತ್ತರ ಇರಾನ್ ಅಂತ ಹೇಳ್ಬೋದು. ಆಮೇಲೆ ಇದರ ವಿವರಣೆಯನ್ನು ನಾವು ಕೆಳಗಿನಂತೆ ನೋಡೋಣ. ಶಹೆದ್ ಡ್ರೋನ್ಸ್ಗಳ ವಿವರಣೆಯನ್ನು ನೋಡ್ತಾ ಹೋದರೆ, ಇರಾನ್ನ ಶಹೆದ್ ಡ್ರೋನ್ಗಳ ಸಾಮರ್ಥ್ಯಗಳ ಬಗ್ಗೆ ಯುನೈಟೆಡ್ ಸ್ಟೇಟ್ಸ್ ತುಂಬ ಕಳವಳವನ್ನು ವ್ಯಕ್ತಪಡಿಸಿದೆ. ಶಹೆದ್ ಡ್ರೋನ್ಗಳು ಇರಾನ್ ಅಭಿವೃದ್ಧಿಪಡಿಸಿರುವಂತಹ ಕಡಿಮೆ ವೆಚ್ಚದ ಏಕಮುಖ ದಾಳಿ ಮಾನವರಹಿತ ವೈಮಾನಿಕ ವಾಹನಗಳಾಗಿದ್ದಾವೆ. ಈ ಡ್ರೋನ್ಗಳು ತಮ್ಮ ಗುರಿಗಳೊಂದಿಗೆ ಘರ್ಷಣೆಯ ಮೇಲೆ ಸ್ಫೋಟಗೊಳ್ಳುವುದರಿಂದ ಅವುಗಳನ್ನು ಕಾಮಿಕೇಜ್ ಅಥವಾ ಆತ್ಮಹತ್ಯಾ ಡ್ರೋನ್ಗಳು ಎಂದು ಕೂಡ ಕರೀತಾರೆ. ಇಂಪಾರ್ಟೆಂಟಾಗಿ ನೋಡಿ, ಎಕ್ಸಾಮಲ್ಲಿ ಕೇಳಿದಾಗ ನೀವು ಸರಿಯಾಗಿ ಉತ್ತರವನ್ನು ಮಾಡಬೇಕು. ಯಾಕಪ್ಪ ಅಂದರೆ ಪೂರ್ಣವಾಗಿರ್ತಕ್ಕಂತಹ ವಿವರಣೆಯನ್ನು ನಿಮಗೆ ಗೊತ್ತಾದಾಗ ಅವರು ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಏನಾದರೂ ಕೇಳಿದರೆ ಇದು ತುಂಬ ಉಪಯುಕ್ತವಾಗ್ತದೆ. ಏನು ಹೇಳಿ, ಸ್ಫೋಟಗೊಳ್ಳುವುದರಿಂದ ಅವುಗಳನ್ನು ಕಾಮಿಕೇಜ್ ಅಥವಾ ಆತ್ಮಹತ್ಯೆ ಡ್ರೋನ್ಗಳಂತೇಳಿ ಕರೀತಾರೆ. ಈ ಶಾಹಿದ್ ಡ್ರೋನ್ಗಳ ವ್ಯಾಪಕವಾಗಿ ಬಳಸಲಾಗುವ ಇತರ ರೂಪಾಂತರಗಳು ಯಾವ್ಯಾವ ಇದಾವಪ್ಪ ಅಂತಂದರೆ ಶಾಹಿದ್ 131 ಹಾಗೂ ಶಾಹಿದ್ 136 ಅಂತೇಳಿ ಹೇಳ್ಬೋದು. ನೋಡಿ, ಇವು ಕಡಿಮೆ ವೆಚ್ಚ ಹಾಗೂ ಕಡಿಮೆ ಎತ್ತರದ ಹಾರಾಟದ ಪ್ರೊಫೈಲನ್ನು ಕೂಡ ಹೊಂದಿದ್ದಾವೆ. ಸ್ಪೆಷಲಾಗಿ ಇವುಗಳು ಸ್ವಯಂ ತ್ಯಾಗ ಸ್ವಭಾವವು ಅವುಗಳನ್ನು ಬಡವನ ಕ್ರೂಸ್ ಕ್ಷಿಪಣಿ ಎಂಬ ಹೆಸರನ್ನು ಪಡೆಯುವಂತೆ ಮಾಡಿದೆ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು. ಎಕ್ಸಾಮಲ್ಲಿ ನಿಮಗೆ ಬಡವನ ಕ್ರೂಸ್ ಕ್ಷಿಪಣಿ ಯಾವುದು ಅಂಥೇಳಿ ಕೂಡ ಪ್ರಶ್ನೆಯನ್ನು ಮಾಡ್ಬೋದು, ಅಥವಾ ಹೇಳಿಕೆ ರೂಪದಲ್ಲಿ ಕೇಳಿದರೂ ಕೂಡ ಇದಕ್ಕೆ ನೀವು ಆನ್ಸರ್ ಮಾಡುವಂಥ ಕೆಪಾಬಿಲಿಟಿಯನ್ನು ನೀವು ಹೊಂದಿರಬೇಕಾಗಿರುತ್ತದೆ. ಪ್ರಶ್ನೆ 3, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ಗ್ಲಿಪ್ಟೋಥೊರಾಕ್ಸ್ ಸೆಂಟಿಮೆರೇನಿ ಮತ್ತು ಓರೆಚ್ಚಿಸ್ ಎಲಿಯಾನೆ ಯಾವ ಜಾತಿಗೆ ಸೇರಿದೆ ಅಂಥೇಳಿ ಕೇಳಿದ್ದಾರೆ ಪ್ರಶ್ನೆನ. ಏನು ಮೀನು, ಬಿ ಜೇಡ, ಸಿ ಇರುವೆ, ಡಿ ಹಾವು ಅಂತ. ಇದರ ಸರಿಯಾದ ಉತ್ತರ ಮೀನು ಅಂತ. ನೋಡಿ, ವಿವರಣೆ ನೋಡೋಣ. ಈಶಾನ್ಯ ಭಾರತದ ಸಂಶೋಧಕರು ನಾಗಾಲ್ಯಾಂಡ್ ರಾಜ್ಯದಲ್ಲಿ 2 ಹೊಸ ಸಿಹಿ ನೀರಿನ ಮೀನು ಪ್ರಭೇದಗಳನ್ನು ಕಂಡುಹಿಡಿದಿದ್ದಾರೆ. ಅವುಗಳಲ್ಲಿ 2, ಮೊದಲನೇದಾಗಿ ಗ್ಲಿಪ್ಟೋಥೊರಾಕ್ಸ್ ಸೆಂಟಿಮೆರೇನಿ ಅಂಥೇಳಿ, ಮತ್ತು ಇನ್ನೊಂದು ಓರೆಚ್ಚಿಸ್ ಎಲಿಯಾನ ಎಂಬ 2 ಹೆಸರಿನ ಮೀನು ಪ್ರಭೇದಗಳನ್ನು ಇವು ಕಂಡುಹಿಡಿದಿದ್ದಾರೆ. ಯಾವ ರಾಜ್ಯದಲ್ಲಿ? ನಾಗಾಲ್ಯಾಂಡ್ ರಾಜ್ಯದಲ್ಲಿ. ಈಶಾನ್ಯ ಭಾರತದ ಸಂಶೋಧಕರು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಹಿಡಿದಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, 15 ವರ್ಷಗಳ ನಂತರ ಯಾವ ರಾಜ್ಯದಲ್ಲಿ ಡಸ್ಕಿ ಈಗಲ್ ಗೂಬೆಗಳ ಒಂದು ಜೋಡಿಯನ್ನು ಕಾಣಿಸಿಕೊಂಡಿದೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ತರ ಎ ಉತ್ತರಾಖಂಡ್, ಬಿ ಹಿಮಾಚಲ ಪ್ರದೇಶ, ಸಿ ಹರಿಯಾಣ, ಡಿ ಉತ್ತರ ಪ್ರದೇಶ. ಇವುಗಳಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಉತ್ತರಾಖಂಡ್ ಅಂಥೇಳಿ.
ಯಾವುದು ಡಸ್ಕಿ ಈಗಲ್ ಗೂಬೆ ಒಂದು ಜೋಡಿ ಎಲ್ಲಿ ಕಾಣಿಸಿಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಹುಡುಕಿದಾಗ ಸರಿಯಾದ ಉತ್ತರ ಉತ್ತರಾಖಂಡ್ ಅಂತೇಳಿ ಹೇಳ್ಬೋದು. 15 ವರ್ಷಗಳ ನಂತರ ಅಪರೂಪದ ಡಸ್ಕಿ ಈಗಲ್ ಗೂಬೆಗಳ ಜೋಡಿ ಕಾರ್ಬೆಟ್ ಟೈಗರ್ ರಿಸರ್ವ್ ಸಮೀಪದ ಟೆರಾ ವೆಸ್ಟ್ ಫಾರೆಸ್ಟ್ ಡಿವಿಷನ್ ಪ್ರದೇಶದ ಫಾಟೋ ಪ್ರವಾಸೋದ್ಯಮ ವಲಯದಲ್ಲಿ ಕಂಡುಬಂದಿದೆ. ಈ ಪ್ರದೇಶವು ಉತ್ತರಾಖಂಡ್ ರಾಜ್ಯದಲ್ಲಿ ನಾವು ಕಾಣಬಹುದು. ಈ ಡಸ್ಕಿ ಈಗಲ್ ಗೂಬೆಯು ಸ್ಟ್ರಿಗಿಡೆ ಕುಟುಂಬಕ್ಕೆ ಸೇರಿರತಕ್ಕಂಥ ಒಂದು ಗೂಬೆಯಾಗಿದೆ. ಇದು ದೊಡ್ಡ ಗಾತ್ರದ ಗೂಬೆ ಆಗಿದ್ದು ಬೂದು ಕಣ್ಣು ಬಣ್ಣದ ದೇಹ, ಕಿವಿಯ ಗೊಚ್ಚಲುಗಳು ಮತ್ತು ಕಪ್ಪು ಗೆರೆಗಳಿರುವ ರೆಕ್ಕೆಗಳನ್ನು ಹೊಂದಿದೆ. ಸಾಮಾನ್ಯವಾಗಿ ಈ ಗೂಬೆಗಳು ಪಾಕಿಸ್ತಾನ್, ಇಂಡಿಯಾ, ನೇಪಾಳ, ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್, ಮಲೇಷಿಯಾ ಮತ್ತು ಚೀನಾ ದೇಶಗಳಲ್ಲಿ ಕಂಡುಬರುತ್ತವೆ ಅಂಥೇಳಿ ತಿಳಿಸ್ಬೋದು. ಇವುಗಳು ಸಾಮಾನ್ಯವಾಗಿ ದಟ್ಟವಾದ ನದಿ ತೀರದ ಕಾಡುಗಳು ಮತ್ತು ಹಳೆಯ ಮರಗಳಲ್ಲಿ ವಾಸವನ್ನು ಮಾಡುತ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡೋಣ. ಶರಾವತಿ ರಿವರ್ ಅಂದರೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆ PSHP ಅನ್ನು ಯಾವ ರಾಜ್ಯದಲ್ಲಿ ಪ್ರಸ್ತಾಪಿಸಲಾಗಿದೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಎ ತಮಿಳುನಾಡು, ಬಿ ಕೇರಳ, ಸಿ ಮಹಾರಾಷ್ಟ್ರ, ಡಿ ಕರ್ನಾಟಕ. PSHP ಅಂತಂದರೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂಥೇಳಿ. ನೋಡಿ, ಇದನ್ನು ಯಾವ ರಾಜ್ಯದಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕ. ನೋಡಿ, ಶರಾವತಿ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಡಿಸ್ಟಿಕಲ್ಲಿರ್ತಕ್ಕಂತಹ ಶರಾವತಿ ನದಿಯಲ್ಲಿ ಇದನ್ನು ಪ್ರಸ್ತಾಪಿಸಲಾಗಿದೆ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು. ಎಲ್ಲಿ? ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಅಂಥೇಳಿ ನದಿಗೆ ಪ್ರಸ್ತಾಪನೆಯನ್ನು ಮಾಡಲಾಗಿದೆ PSHP ಯೋಜನೆಯು. ಸರಿನಾ? ಇದರ ಇನ್ನಷ್ಟು ವಿವರಣೆಯನ್ನು ನಾವು ನೋಡೋಣ. ಪ್ರಸ್ತುತ ಈ ಯೋಜನೆಗೆ ಸಂಬಂಧಿಸಿದ ಅನುಮೋದನೆಗಳನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರ್ತಕ್ಕಂತಹ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಕುರಿತು ಕರ್ನಾಟಕ ಹೈಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸನ್ನು ಕೂಡ ಜಾರಿಗೆ ಮಾಡಿದೆ. ಈ ಯೋಜನೆಯ ಗುರಿ ಸುಮಾರು 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವುದಾಗಿದೆ. ಇದನ್ನು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ KPCL ಇದನ್ನು ಅಭಿವೃದ್ಧಿಪಡಿಸಿದೆ. ಈ ಯೋಜನೆ ಭಾರತದ ಅತಿ ದೊಡ್ಡ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದಾಗಿದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯಾಗಿದೆ ಅಂಥೇಳಿ ನಾವು ಹೇಳ್ಬೋದು.